Hello, dear students. Welcome to online personality development and communication skill class. Myself, Sri G.D. Kadalagi, lecturer in sociology, SDVS Science, SS Arts, and TP Science Institute, Sankeshwar. Dear students, this semester your compulsory paper is development of personality and communication skills. So already I sent syllabus. Here I will start syllabus, the first unit. ಆತ್ಮೀಯ ವಿದ್ಯಾರ್ಥಿಗಳೇ, ವ್ಯಕ್ತಿತ್ವ ವಿಕಸನ ಮತ್ತು ಸಂವಹನ ಕೌಶಲ್ಯಗಳು ಪತ್ರಿಕೆಯನ್ನು ಬೋಧಿಸಲಿಕ್ಕೆ ನಾನು ಶ್ರೀ ಜಿ ಡಿ ಕಡಲಗಿ, ಸಮಾಜಶಾಸ್ತ್ರ ಉಪನ್ಯಾಸಕರು, SDVS ಸಂಘದ SS ಕಲಾ ಮತ್ತು TP ವಿಜ್ಞಾನ ಮಹಾವಿದ್ಯಾಲಯ ಸಂಕೇಶ್ವರ್. ಈ ಸೆಮೆಸ್ಟರ್ಗೆ ನಿಮಗೆ ಕಡ್ಡಾಯವಾಗಿರುವಂಥ ಪತ್ರಿಕೆ ವ್ಯಕ್ತಿತ್ವ ವಿಕಸನ ಮತ್ತು ಸಂವಹನ ಕೌಶಲ್ಯಗಳು ಅಂತ. ಈಗಾಗಲೇ ನಿಮಗೆ ಇದರ ಒಂದು ಪಠ್ಯಕ್ರಮವನ್ನು ಕಳಿಸಿದ್ದೀನಿ. ಈಗ ನೇರವಾಗಿ ಇದರಲ್ಲಿ ಬರುವಂಥ ಮೊದಲನೆಯ ಘಟಕದ ಕುರಿತು ಚರ್ಚಿಸೋಣ. Here, your first unit is personality. Its introduction. Before introduction of the concept personality, I will briefly introduce who is person. So here P here P means physique. E means emotions. Here R means rational. S means social, also called sociability. O means organization. N means notions, also called imaginations. Here P indicates physique. So already we know that every living beings has its own body structure. Same, we also have a physique. So it is the first observable condition to decide he is a person. And second one, not only physique, to decide he is a person, the second one is emotions. Those who have emotions, they are important to consider decide person. As well as R indicates rational or rationality, thinking. So the common sense or the thinking is another one nature of this living being. And another one is
S means social, also called sociability. It is a part of social contact, communication, relationship. So it is here, those who are person, he must and should have social contact with others or social relationship. And another one is O means organization. We already know that man is a associate animal, organizational animal. So it means he cannot live singly. He always live in a group or in association. So he is a person. And another one is notions or imaginations. So also we know that a person, they have their own notions, imaginations, dreams. Those who have these all characters, factors, he is a ಪರ್ಸನ್. ಇಲ್ಲಿ ಪರ್ಸನ್ ಅನ್ನುವಂಥ ಒಂದು ಪದವನ್ನು ಬಿಡಿಸಿ ನೋಡಿದಾಗ ಪಿ ಅನ್ನುವಂಥದ್ದು ದೈಹಿಕತೆ ಹೇಳ್ತದೆ. ಎಲ್ಲ ಜೀವಿಗಳಿಗೂ ಒಂದು ದೈಹಿಕ ಆಕಾರ ಇರುವ ಹಾಗೆ ನಮಗೂ ಕೂಡ ಒಂದು ದೈಹಿಕ ರಚನೆ ಇದೆ. ಕೇವಲ ದೈಹಿಕ ರಚನೆಯೊಂದೇ ಇದ್ದಕ್ಕೆ ಮಾತ್ರ ನಾವು ಮಾನವರಾಗೋದಿಲ್ಲ. ಯಾಕೆಂತಂದರೆ ಸಮ್ಟೈಮ್ ದೇಹದನ್ನು ಪರಿಗಣಿಸುವಂಥ ಸಂದರ್ಭದಲ್ಲಿ ಕೂಡ ನಾವು ಕೆಲವೊಬ್ಬ ವ್ಯಕ್ತಿಯನ್ನು ಪ್ರಾಣಿ ಥರ ಟ್ರೀಟ್ ಮಾಡ್ತಿರ್ತೀವಿ ಅಂತ. ಅಂದರೆ ಇನ್ನೂ ಕೆಲವೊಂದು ಅಂಶಗಳಲ್ಲಿ ಕಂಡು ಬರ್ತಾವೆ. ಸೆಕೆಂಡ್ ಒನ್ ಈಸ್ ಇ ಅಂದರೆ ಎಮೋಷನ್ಸ್, ಭಾವನೆಗಳು. ಸೊ ವ್ಯಕ್ತಿಯಲ್ಲಿರುವಂಥ ಭಾವನೆಗಳು ಅಥವಾ ಯಾವ ಜೀವಿಯಲ್ಲಿ ಈ ಥರ ಒಂದು ದೈಹಿಕ ರಚನೆಯ ಜೊತೆಗೆ ಒಂದು ಭಾವೋದ್ವೇಗಗಳು ಕೂಡ, ಭಾವನೆಗಳು ಕೂಡ ಕಂಡು ಬರ್ತವೆ. ಅದು ವ್ಯಕ್ತಿಯ ಒಂದು ಅಂಶ ಅಥವಾ ಲಕ್ಷಣ ಅಂತ. ಆಮೇಲೆ ಆರ್ ಅನ್ನುವಂಥದ್ದು ರ್ಯಾಷನಲ್, ವೈಚಾರಿಕತೆ, ತರ್ಕಬದ್ಧತೆ, ವಿಚಾರವುಳ್ಳವರು ಅಂತ. ಅಂದರೆ ಇಲ್ಲಿ ನಮ್ಮಲ್ಲಿ ಒಂದು ವಿಚಾರಶೀಲ ಶಕ್ತಿ ಇದೆ. ಇನ್ನುಳಿದ ಜೀವಿಗಳಿಗೆ ಹೋಲಿಕೆ ಮಾಡಿದರೆ ಮಾನವ ಬುದ್ಧಿವಂತ, ವಿಚಾರಶೀಲ ಅಥವಾ ವ್ಯಕ್ತಿಯಂತ ಮಾನವ ಜೀವಿ ಅಂತಲೇ ಪರಿಗಣಿಸೋದು ಈ ವಿಚಾರಶೀಲತೆಯ ಆಧಾರದ ಮೇಲೆ, ತರ್ಕಬದ್ಧತೆಯ ಆಧಾರದ ಮೇಲೆ. ಆಮೇಲೆ ಎಸ್ ಅಂತಂದರೆ ಸೋಷಿಯಲ್ ಅಂತ, ಸಾಮಾಜಿಕ ಅಥವಾ ಸಾಮಾಜಿಕತೆ ಅಂತಲೂ ಕೂಡ ಕರಿತೀವಿ. ಈ ಇನ್ನುಳಿದ ಜೀವಿಗಳಿಗೆ ಹೋಲಿಕೆ ಮಾಡಿದಾಗ ಇಲ್ಲಿ ವ್ಯಕ್ತಿ ಅಥವಾ ಮಾನವ ಅನ್ನುವಂಥವನು ಒಂದು ವಿಶಿಷ್ಟ ರೀತಿಯ ಸಾಮಾಜಿಕ ಸಂಪರ್ಕಗಳನ್ನು, ಸಂಬಂಧಗಳನ್ನು ಹೊಂದಿರ್ತಾನೆ. ಇವನು ಯಾವಾಗಲೂ ಒಂದಿಲ್ಲ ಒಂದು ರೀತಿಯ ಸಂಬಂಧದಲ್ಲಿ, ಸಂಪರ್ಕದಲ್ಲಿ, ಅಂತರ್ಕ್ರಿಯೆಯಲ್ಲಿ ತೊಡಗುವಂಥ ಗುಣವನ್ನು ಹೊಂದಿರ್ತಾನೆ. ಅಂಥವನನ್ನು ನಾವು ಇಲ್ಲಿ ವ್ಯಕ್ತಿ ಅಂತ ಪರಿಗಣಿಸ್ತೀವಿ ಅಂತ. ಸಮ್ಟೈಮ್ ಯಾವ ವ್ಯಕ್ತಿ ಈ ಸಾಮಾಜಿಕ ಸಂಪರ್ಕ ಸಂಬಂಧದಿಂದ ಹೊರಗಿರ್ತಾನೆ, ಸಮ್ಟೈಮ್ ಅವನನ್ನು ಏಕಾಂಗಿ ಅಥವಾ ಪ್ರಾಣಿ ಥರ ಟ್ರೀಟ್ ಮಾಡ್ತಿರ್ತೀವಿ ಅಂತ. ಆಮೇಲೆ ಓ ಅಂದರೆ ಆರ್ಗನೈಜೇಷನ್ ಅಂತ, ಸಂಘಟನೆ ಅಥವಾ ಸಂಘ ಅಂತ. ಇಲ್ಲಿ ವ್ಯಕ್ತಿಯನ್ನು ನಾವೊಂದು ಸಂಘ ಜೀವಿ, ಯಾರಲ್ಲಿ ಸಂಘ ಜೀವದ ಗುಣ ಇರ್ತದ, ಸಂಘಟನಾತ್ಮಕ ಗುಣ ಇರ್ತದ, ಅವನನ್ನು ಮಾನವ ಅಥವಾ ಮಾನವ ಜೀವಿ ಅಂತ ಪರಿಗಣಿಸೋ, ವ್ಯಕ್ತಿ ಅಂತ ಪರಿಗಣಿಸ್ತೀವಿ. ಇಲ್ಲಿ ಕೇವಲ ವ್ಯಕ್ತಿ ತನ್ನಷ್ಟಕ್ಕೆ ತಾನು ಒಬ್ಬನೇ ಬದುಕೋದಿಲ್ಲ, ಯಾವಾಗಲೂ ಒಂದು ಸಮೂಹದಲ್ಲಿ, ಸಂಘದಲ್ಲಿ ಇರಲಿಕ್ಕೆ ಬಯಸ್ತಾನೆ. ಅದೇ ಅವನ ವಿಶಿಷ್ಟ ಗುಣ ಅಂತ. ಆಮೇಲೆ ಕೊನೆಯದಾಗಿ ಎನ್ ಅಂದರೆ ನೋಷನ್ಸ್. ನೋಷನ್ಸ್ ಅಂದರೆ ಕಲ್ಪನೆಗಳು, ಊಹೆಗಳು. ಇಲ್ಲಿ ಒಬ್ಬ ವ್ಯಕ್ತಿ ಯಾವಾಗಲೂ ಈ ಕಲ್ಪನೆ, ಊಹೆಗಳನ್ನು ಹೊಂದದೇ ಇರಲಾರ. ಹಾಗಿದ್ದ ಅಂತಂದರೆ ಅವನೊಬ್ಬ ಭೂತ ಇರ್ಬೋದು ಅಂತ ಕಲ್ಪನೆ ಬರ್ತದೆ. ಸೊ ಅದಕ್ಕೆ ಇಲ್ಲಿ ವ್ಯಕ್ತಿ, ಯಾವ ವ್ಯಕ್ತಿಯಲ್ಲಿ ಕಲ್ಪನೆಗಳು, ಊಹೆಗಳು, ಕನಸುಗಳಿರ್ತಾವ, ಅದು ವ್ಯಕ್ತಿಯ ವಿಶಿಷ್ಟ ಗುಣ ಅಂತ. ಸೊ ಯಾವಾಗ ಇಷ್ಟೆಲ್ಲ ಗುಣಗಳನ್ನು ಹೊಂದಿದಾತನ ಅವನನ್ನು ನಾವು ವ್ಯಕ್ತಿ ಅಂತ ಕರಿತೀವಿ. ಸೊ ಇಂಥ ವ್ಯಕ್ತಿಯ ಬಗ್ಗೆ ನಾವು ಅಧ್ಯಯನ ಮಾಡೋದೇ ವ್ಯಕ್ತಿತ್ವ ಅಂತ. ಸೊ ವೆನ್ ಹಿಯರ್ the systematic study about a person is called personality. Okay, let's come to the concept. First, we know that what is personology. Here, personology means the study of personality. The systematic study of personality is called personology.
ವ್ಯಕ್ತಿತ್ವ ಶಾಸ್ತ್ರ ಅಂತಂದರೆ ವ್ಯಕ್ತಿತ್ವದ ಕುರಿತಾದ ವ್ಯವಸ್ಥಿತವಾಗಿರುವಂಥ ಅಧ್ಯಯನ. ನಾವು ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಂಥ ಏನೆಲ್ಲ ಸಂಗತಿಗಳನ್ನು ತಿಳಿದುಕೊಳ್ತೀವಿ, ಅದರ ಬಗ್ಗೆ ಒಂದು ಅಧ್ಯಯನವನ್ನು ಮಾಡ್ತೀವಿ, ಆ ವಿಷಯವನ್ನು, ಶಾಸ್ತ್ರವನ್ನು ವ್ಯಕ್ತಿತ್ವ ಶಾಸ್ತ್ರ ಅಂತ ಕರೀತಾರೆ. ಹಿಯರ್ who introduced the term personality first time? Here the term personality was coined by Henry A. Murray. Henry A. Murray coined the term first time personality. When he introduced the concept personality, the later on psychologists, scholars started to think about personality and start to write on the concept of personality. Here the first person wrote a book, Personality. He was G.W. Allport. G.W. Allport, the first book, Personality. And later on, the term personality has used by William James in the context of abnormal behavior, in the time of the study of abnormal behaviors. So when Henry A. Murray introduced the concept of personality, then later on the another one person, William James, he used the term personality especially in the time of when he starts to conduct study on abnormal behaviors. And here the personality always exposed through three means. Here the first one, the person's personality we observe, understand through behaviors. His behaviors always highlight the person's personality or character. There are bad behaviors and good behaviors. Here the person's personality decide how he behave in particular situation and how he act in particular condition. So these behaviors decide a person's personality. And another one, thinking. Here thinking also another one mean to identify a person's personality, how they think. There are different type of thinking, bad thinking or good thinking. The thinking also decide a person's personality. Here person always think differently and act differently, and he always had thinking capacity. It is applicable as for the time, situation as well as condition. It means the person's personality exposed in the time of when he starts to think in particular situation. And another one is feelings. The personality also we identify the person's feelings, how they express their feelings in the time of communication, in the time of contact, in the time of leading life in a society. There are different type of feelings. Already we know that the feelings may be negative or positive, but if the person always thinking on the positive sense or on the basis of positive feeling, it is a good personality. If his feelings or thinkings or his behavior is negative on other person, on other group or society, it is a bad personality. So it means in three ways any person's personality exposed everywhere. ವಿದ್ಯಾರ್ಥಿಗಳೇ, ಇಲ್ಲಿ ವ್ಯಕ್ತಿತ್ವ ಶಾಸ್ತ್ರ ಅಂತ ಅನ್ನೋದನ್ನು ತಿಳ್ಕೊಂಡ ಮೇಲೆ ಈ ವ್ಯಕ್ತಿತ್ವ ಅನ್ನುವಂಥ ಪದವನ್ನು ಮೊದಲು ಯಾರು ಪರಿಚಯಿಸಿದರು ಅಂತ. ವ್ಯಕ್ತಿತ್ವ ಎಂಬ ಪದವನ್ನು ಪರಿಚಯಿಸಿದವರು ಹೆನ್ರಿ ಎ ಮುರ್ರೆ ಅಂತ. ಯಾವಾಗ ಹೆನ್ರಿ ಎ ಮುರ್ರೆ ಅವರು ಈ ವ್ಯಕ್ತಿತ್ವ ಅನ್ನುವಂಥ ಪದವನ್ನು ಪರಿಚಯಿಸಿದರು,
ತದನಂತರ ಆ ವಿಷಯಕ್ಕೆ ಸಂಬಂಧಪಟ್ಟಂಥ ಅಧ್ಯಯನಗಳು ಪ್ರಾರಂಭವಾದವು. ಇಂಥ ಅಧ್ಯಯನಗಳ ಪ್ರಾರಂಭವಾದಂಥ ಸಂದರ್ಭದಲ್ಲಿ ಒಂದು ಮೊದಲ ಕೃತಿಯನ್ನು ಈ ಪರಿಕಲ್ಪನೆಯ ಮೇಲೆ ಬರೀತಾರ ಅವರು G.W. ಅಲ್ಪೋರ್ಟ್ ಅಂತ. G.W. ಅಲ್ಪೋರ್ಟ್ ಅವರು ಬರೆದಿರುವಂತಹ ಪರ್ಸನಾಲಿಟಿ ಎಂಬ ಪುಸ್ತಕವು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲ ಕೃತಿಯಾಗಿ ನಮಗೆ ಲಭ್ಯ ಆಗ್ತದೆ. ಆಮೇಲೆ ತದನಂತರದಲ್ಲಿ ವಿಲಿಯಂ ಜೇಮ್ಸ್ ಅನ್ನುವಂಥ ಇನ್ನೊಬ್ಬ ಮನೋವಿಜ್ಞಾನಿ ಈ ಪರ್ಸನಾಲಿಟಿ ಎಂಬ ಪದವನ್ನು ಬಳಸ್ತಾನೆ. ಮುಖ್ಯವಾಗಿ ಇವನು ಅಪ್ರಜ್ಞಾವಸ್ಥೆಯ ವರ್ತನೆಗಳನ್ನು ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ಈ ಪದವನ್ನು ಬಳಸ್ತಾನೆ. ಒಬ್ಬ ವ್ಯಕ್ತಿ ಅಪ್ರಜ್ಞಾವಸ್ಥೆಯಲ್ಲಿದ್ದಾಗ ಅವನ ವರ್ತನೆಗಳು ಹೇಗಿರ್ತಾವ. ಸೊ ಪ್ರಜ್ಞೆ ಇರುವಂಥ ಸಂದರ್ಭದಲ್ಲಿ ವ್ಯಕ್ತಿ ತನಗೆ ಗೊತ್ತಿದ್ದು ಅವುಗಳನ್ನು ಕೆಲವೊಂದನ್ನು ಮರೆಮಾಚಿ ವರ್ತಿಸಬಹುದು. ಬಟ್ ಅಪ್ರಜ್ಞಾವಸ್ಥೆಯಲ್ಲಿದ್ದಾಗ ವ್ಯಕ್ತಿ ತನ್ನಲ್ಲಿರುವಂಥ ನೈಜ ವರ್ತನೆಗಳನ್ನು ವ್ಯಕ್ತಪಡಿಸ್ತಾನೆ. ಸೊ ಹಾಗಾಗಿ ವ್ಯಕ್ತಿಯ ವರ್ತನೆಗಳನ್ನು ತಿಳಿದುಕೊಳ್ಳುವ ಸಂದರ್ಭದಲ್ಲಿ, ಅವನ ವ್ಯಕ್ತಿತ್ವವನ್ನು ಅರಿತುಕೊಳ್ಳುವಂಥ ಸಂದರ್ಭದಲ್ಲಿ ವಿಲಿಯಂ ಜೇಮ್ಸರು ಈ ವ್ಯಕ್ತಿತ್ವ ಅನ್ನುವಂಥ ಪದವನ್ನು ಬಳಸ್ತಾರೆ. ಆಮೇಲೆ ಈ ವ್ಯಕ್ತಿತ್ವ ಅನ್ನುವಂಥದ್ದು 3 ಮೂಲಗಳ ಮೂಲಕ ವ್ಯಕ್ತಗೊಳ್ತದೆ, ಅಥವಾ ನಾವು 3 ದೃಷ್ಟಿಕೋನದಡಿಯಲ್ಲಿ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅರಿತುಕೊಳ್ಬೋದು, ಗುರುತಿಸಬಹುದು ಅಂತ. ಮೊದಲನೇದು ವರ್ತನೆ ಅಥವಾ ನಡವಳಿಕೆಗಳ ಆಧಾರದ ಮೇಲೆ. ನಡವಳಿಕೆಗಳಲ್ಲಿ ಕೆಲವೊಂದು ಒಳ್ಳೆಯ ನಡವಳಿಕೆಗಳು ಮತ್ತು ಕೆಟ್ಟ ನಡವಳಿಕೆಗಳು ಅಂತಿದ್ದಾವೆ. ಅವು ಸಮಾಜದಿಂದ ಮಾನ್ಯತೆ ಪಡೆದುಕೊಂಡಂಥವುಗಳು. ಯಾವ ನಡವಳಿಕೆ ಒಳ್ಳೆಯದು, ಯಾವುದು ಕೆಟ್ಟದು ಅನ್ನುವಂಥದ್ದು. ಈ ನಡವಳಿಕೆಗಳು ಒಬ್ಬ ವ್ಯಕ್ತಿ ಆಯಾ ಸಂದರ್ಭ, ಸನ್ನಿವೇಶ, ಕಾಲದಲ್ಲಿ ಹೇಗೆ ನಡೆದುಕೊಳ್ತಾನನ್ನೋದರ ಮೇಲೆ ಅವನ ವ್ಯಕ್ತಿತ್ವ ವ್ಯಕ್ತಗೊಳ್ತದೆ ಅಥವಾ ನಿರ್ಧರಿಸಲ್ಪಡ್ತದೆ ಅಂತ. ಆಮೇಲೆ ಎಲ್ಲ ವ್ಯಕ್ತಿಗಳ ನಡವಳಿಕೆಗಳು ಒಂದೇ ರೀತಿಯಾಗಿರ್ತಾವಂತಲ್ಲ. ಆಮೇಲೆ ಎಲ್ಲ ಸಂದರ್ಭದಲ್ಲಿಯೂ ಕೂಡ ವ್ಯಕ್ತಿ ಒಂದೇ ರೀತಿಯಾಗಿ ನಡೆದುಕೊಳ್ತಾನಂತಲ್ಲ. ಅವನ ನಡವಳಿಕೆಗಳು ಸಂದರ್ಭ ಸನ್ನಿವೇಶದಲ್ಲಿ ಬದಲಾಗ್ತಿರ್ತಾವ. ಪರಿಸರ ವ್ಯವಸ್ಥೆಗನುಗುಣವಾಗಿ, ವಯಸ್ಸಿಗನುಗುಣವಾಗಿ ಬದಲಾವಣೆ ಆಗ್ತಿರ್ತಾವ. ಸೊ ಆ ದೃಷ್ಟಿಕೋನದಲ್ಲಿ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅರಿತುಕೊಳ್ಳುವಲ್ಲಿ ವರ್ತನೆಗಳು ಪ್ರಮುಖ ಪಾತ್ರ ವಹಿಸ್ತಾವ. ಹಾಗೆ ನಾವು ವಿಚಾರ ಅಥವಾ ಆಲೋಚನೆಯ ಮೂಲಕವೂ ಕೂಡ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅರಿತುಕೊಳ್ಳಬಹುದು ಅಂತ. ಸೊ ಸೇಮ್ ಇಲ್ಲಿಯೂ ಹಾಗೆ ವಿಚಾರಗಳಲ್ಲಿ ಒಳ್ಳೆಯ ವಿಚಾರಗಳು ಮತ್ತು ಕೆಟ್ಟ ವಿಚಾರಗಳು ಅಂತಿದ್ದಾವೆ. ವ್ಯಕ್ತಿ ವಿಚಾರಿಸಲ್ಪಡುವಂಥ ರೀತಿ, ಸೊ ಅವನು ಹೇಗೆ ಥಿಂಕ್ ಮಾಡ್ತಾನೆ, ವಿಚಾರಿಸ್ತಾನ ಅನ್ನೋದರ ಮೇಲೆ ಅವನ ವ್ಯಕ್ತಿತ್ವ ನಿರ್ಧರಿಸಲ್ಪಡ್ತದೆ. ಹಾಗಂತ ಯಾವಾಗಲೂ ವ್ಯಕ್ತಿ ಒಳ್ಳೆಯ ವಿಚಾರಗಳನ್ನೇ ಇಟ್ಟುಕೊಂಡಿರ್ತಾನಂತಲ್ಲ, ಯಾವಾಗಲೂ ಕೆಟ್ಟ ವಿಚಾರಗಳನ್ನೇ ಇಟ್ಟುಕೊಂಡಿರ್ತಾನಂತಲ್ಲ. ಇಲ್ಲಿಯೂ ಕೂಡ ಹಾಗೆ ಸಮಯ, ಸಂದರ್ಭ, ಸನ್ನಿವೇಶ, ಸಮಾಜ, ಸಮೂಹ ಅದಕ್ಕೆ ಅನುಗುಣವಾಗಿ ಆತನ ವಿಚಾರಗಳು ವೈವಿಧ್ಯಮಯವಾಗಿರ್ತವೆ. ಅದಕ್ಕೆ ಮಾನವನನ್ನು ನಾವು ವಿಚಾರಶೀಲ, ಬುದ್ಧಿವಂತ ಅಂತ ಕರಿತೀವಿ. ಆ ಸಂದರ್ಭದಲ್ಲಿ ಅವನ ವಿಚಾರಗಳು, ಆಲೋಚನೆಗಳು ಒಳ್ಳೆಯವಿರ್ಬೋದು, ಕೆಟ್ಟವದಿರ್ಬೋದು. ಬಟ್ ಅಲ್ಲಿ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಿರ್ಧರಿಸುವಲ್ಲಿ ವಿಚಾರಗಳು ಪ್ರಮುಖ ಪಾತ್ರ ವಹಿಸ್ತಾವೆ ಅಂತ. ಹಾಗೆ ಇನ್ನೊಂದು ಭಾವನೆಗಳು ಅಂತ. ವ್ಯಕ್ತಿಯ ಭಾವನೆಗಳು ವ್ಯಕ್ತಿಯ ವ್ಯಕ್ತಿತ್ವವನ್ನು ನಿರ್ಧರಿಸುವಲ್ಲಿ ಅಥವಾ ಅರಿತುಕೊಳ್ಳುವಲ್ಲಿ ಪ್ರಮುಖವಾದವುಗಳು ಅಂತ. ಸೊ ಭಾವನೆಗಳಲ್ಲಿ ಸಕಾರಾತ್ಮಕ ಭಾವನೆಗಳು ಮತ್ತು ನಕಾರಾತ್ಮಕ ಭಾವನೆಗಳು ಅಂತ ಇದ್ದಾವೆ. ವ್ಯಕ್ತಿಯಲ್ಲಿ 2 ಭಾವನೆಗಳು ಇರ್ತಾವೆ. ಆದರೆ ಆ ವ್ಯಕ್ತಿ ಅವುಗಳನ್ನು ತನ್ನ ವಯಸ್ಸಿಗನುಗುಣವಾಗಿ, ಆಮೇಲೆ ಸಮಾಜದ ಸಂಪರ್ಕ ಸಂವಹನಕ್ಕೆ ಬರುವುದರ ಮೂಲಕವಾಗಿ ಅವುಗಳನ್ನು ಬದಲಾಯಿಸ್ಕೊಳ್ತಾನೆ. ಆದರೂ ಕೂಡ ಕೆಲವೊಂದು ವ್ಯಕ್ತಿಗಳಲ್ಲಿ ಕೆಲವೊಂದು ನಕಾರಾತ್ಮಕ ಭಾವನೆಗಳು ಹಾಗೇ ಉಳಿದ್ಬಿಡ್ತಾವೆ. ಫಾರ್ ಎಕ್ಸಾಂಪಲ್ ಅಹಂ ಆಗಿರ್ಬೋದು, ಕೋಪ ಆಗಿರ್ಬೋದು. ಆಮೇಲೆ ಕೆಲವೊಬ್ಬರಲ್ಲಿ ಅವು ಬದಲಾವಣೆಗೆ ಒಳಪಡ್ತಾವೆ. ಬಟ್ ಇವು ವ್ಯಕ್ತಿಯಲ್ಲಿ ಹೇಗೆ ವ್ಯಕ್ತಗೊಳ್ತಾವನ್ನುವಂಥದ್ದು ಕೂಡ ವ್ಯಕ್ತಿತ್ವದ ನಿರ್ಧಾರಕ ಅಂಶವಾಗಿರ್ತದೆ. ಕೆಲವೊಂದು ಸಂದರ್ಭದಲ್ಲಿ, ಸಂತೋಷದ ಸಂದರ್ಭಗಳಲ್ಲಿ ನಾವು ಹ್ಯಾಪಿನೆಸ್ಸನ್ನು ವ್ಯಕ್ತಪಡಿಸುವಂಥದ್ದು, ದುಃಖದ ಸಂದರ್ಭದಲ್ಲಿ ಸ್ಯಾಡ್ನೆಸ್, ದುಃಖವನ್ನು ವ್ಯಕ್ತಪಡಿಸುವಂಥದ್ದು, ಆ ಭಾವನೆಯನ್ನು ವ್ಯಕ್ತಪಡಿಸುವಂಥದ್ದು. ಇದು ಆಯಾ ಸನ್ನಿವೇಶಕ್ಕೆ ಬದಲಾವಣೆಗೆ ಒಳಪಡುವಂಥದ್ದು ಇರ್ತದಲ್ಲ, ಇದನ್ನೇ ವ್ಯಕ್ತಿತ್ವ ಅಂತ ಕರಿತೀವಿ.
ಸೊ ಅದಕ್ಕಾಗಿ ಇಲ್ಲಿ ಭಾವನೆಗಳು ಕೂಡ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅರಿತುಕೊಳ್ಳಲಿಕ್ಕೆ ಒಂದು ಮೂಲ ಅನ್ನೋದನ್ನು ಕಾಣ್ತೀವಿ. Then come to the meaning and definition. Here the term personality derived from Latin root word persona. Here persona means mask. The term persona means mask. It means as one appears to others is called personality. Its etymological meaning is as one appears to others is called personality. And the word persona was found in Cicero's writing. We found this persona word in Cicero's writing. He was an drama writer. Especially this term mask used in drama. So on the basis of mask we use term personality in English. So it means mask means a person's face. It represents its character, personality. So that sense we use the term personality. ಇಲ್ಲಿ ಪರ್ಸ್ನಾಲಿಟಿ ಅನ್ನುವಂಥ ಪದ ಲ್ಯಾಟಿನ್ ಭಾಷೆಯ ಪರ್ಸೋನಾ ಎಂಬ ಪದದಿಂದ ಉಗಮಗೊಂಡಿದೆ. ಪರ್ಸೋನಾ ಅಂತಂದರೆ ಮುಖವಾಡ ಅಂತ ಕರಿತೀವಿ. ಪರ್ಸೋನಾ ಇದರ ಅರ್ಥ ಏನಂದರೆ ಮುಖವಾಡ ಅಂತ. ಇದರ ಶಬ್ದಶಃ ಅರ್ಥ ಏನಾಗ್ತದೆ ಅಂತಂದರೆ ಒಬ್ಬನು ಇತರರಿಗೆ ಹೇಗೆ ಕಾಣಿಸುತ್ತಾನೆ ಅದೇ ವ್ಯಕ್ತಿತ್ವ ಅಂತ. ಒಬ್ಬ ವ್ಯಕ್ತಿ ಒಬ್ಬ ವೀಕ್ಷಕನ ದೃಷ್ಟಿಕೋನದಲ್ಲಿ ಹೇಗೆ ಕಾಣಿಸ್ತಾನೆ, ಸೊ ಅವನ ಒಂದು ಒಟ್ಟು ಮೌಲ್ಯವನ್ನು ನೋಡಿ ಅವನಲ್ಲಿರುವಂಥ ವ್ಯಕ್ತಿತ್ವವನ್ನು ಹೇಳುವಂಥದ್ದು. ಸೊ ಅದಕ್ಕೆ ವ್ಯಕ್ತಿತ್ವ ಅಂತಂದರೆ ನಾವು ಇತರರಿಗೆ ಹೇಗೆ ಕಾಣಿಸ್ತೀವಿ ಅನ್ನೋದೇ ಒಂದು ವ್ಯಕ್ತಿತ್ವ ಅಂತ. ಈ ಪರ್ಸೋನಾ ಅಂತ ಪದವನ್ನು ನಾವು ಸಿಸಿರೋನ ಬರವಣಿಗೆಗಳಲ್ಲಿ ಕಾಣ್ತೀವಿ ಅಂತ. ಈತನೊಬ್ಬ ಶ್ರೇಷ್ಠ ನಾಟಕ ಬರಹಗಾರ. ಸಿಸಿರೋ ಒಬ್ಬ ಶ್ರೇಷ್ಠ ನಾಟಕ ಬರಹಗಾರ. ನಾಟಕಗಳಲ್ಲಿ ಈ ಪದ ಬಳಕೆಯನ್ನು ಕಾಣ್ತೀವಿ, ಮುಖವಾಡ ಅಂತ. ಅಂದರೆ ಇಲ್ಲಿ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅವನ ಮುಖವಾಡದ ಮೂಲಕ ವ್ಯಕ್ತಗೊಳಿಸುವಂಥದ್ದು ಅಂತ. ಈಗ ಅರ್ಜುನನ ಪಾತ್ರ ಬಂದಂಥ ಸಂದರ್ಭದಲ್ಲಿ ಅರ್ಜುನನ ಹಾಗೆ ವೇಷಭೂಷೆಗಳನ್ನು ಧರಿಸುವುದರ ಜೊತೆಗೆ ಅವನ ಹಾವಭಾವಗಳು, ಮಾತಿನ ಶೈಲಿಗಳು ಎಲ್ಲವೂ ಆ ಅರ್ಜುನನ ಅಂತಲೇ ಪ್ರತಿಬಿಂಬಿಸುವಂಥದ್ದು ಅಂತ. ಅಂದರೆ ಇಲ್ಲಿ ವ್ಯಕ್ತಿತ್ವ, ಆ ಅರ್ಜುನನ ವ್ಯಕ್ತಿತ್ವವನ್ನು ರೀಪ್ರೆಸೆಂಟ್ ಮಾಡೋದಲ್ಲ, ಆ ಒಂದು ಅರ್ಥದಲ್ಲಿ ಸಿಸಿರೋನ ಬರವಣಿಗೆಗಳಲ್ಲಿ ಸಿಕ್ಕಿರುವಂಥ ಈ ಮುಖವಾಡ ಎಂಬ ಪದವನ್ನು ಇಂಗ್ಲೀಷ್ನಲ್ಲಿ ನಾವೇನು ಮಾಡ್ಕೊಂಡಿದ್ದೀವಿ, ವ್ಯಕ್ತಿತ್ವ, ಪರ್ಸ್ನಾಲಿಟಿ ಅನ್ನುವಂಥ ಪದದಲ್ಲಿ ಬಳಸ್ತಾ ಇದ್ದೀವಿ ಅಂತ. ದೆನ್ ಕಮ್ ಟು ದಿ ಡೆಫಿನಿಷನ್. ಅಕಾರ್ಡಿಂಗ್ ಟು G.W. Allport, he defined personality is uniqueness of adjustment, dynamic organization of traits and uniqueness in physique. That is personality. G.W. Allport rightly told that personality is nothing but it is uniqueness of adjustment. In those who have adjustment nature, that is personality. Because when a person starts to adjust with a particular place, society, condition or situation, that is his nature or personality. When he is not adjust with a particular climate or geography or place or situation, so it is a bad nature or bad personality. It means adjustment, it decides and person's personality. And another one is
dynamic organization of traits. Here traits means characters or nature. When a person's characters, nature always dynamic, always movable. If they are movable, that is personality. If the character or features are static, it is not personality. It means a person's traits or characters always change as per the age, as per the what we call his intelligence, and as well as his communication with others. When he starts interaction with others, automatically his traits always come to the mobilized or movable. That is the good personality. And another one, uniqueness in physique. So everyone has its own physique, but there is a well built up body structure and external appearance. These all played most important role in personality. So these all aspects determine a person's personality. According to this definition, personality is the information available to an observer. When an observer observes a person, he said his personality. He measured his personality. It refers to the whole individual. The personality refers to the whole individual. His physique, his intelligence, his emotions, his rationality, all aspects. So comes under in their system. ಇಲ್ಲಿ ZW ಅಲ್ಪೋಟರು ವ್ಯಕ್ತಿತ್ವ ಅಂದರೆ ಏನಂತ ವ್ಯಾಖ್ಯಾನಿಸ್ತಾರೆ. ZW ಅಲ್ಪೋಟರ ಪ್ರಕಾರ ಹೊಂದಾಣಿಕೆ ಮಾಡಿಕೊಳ್ಳುವ ವಿಶಿಷ್ಟತೆ, ವಿವಿಧ ಗುಣಲಕ್ಷಣಗಳ ಚಲನಶೀಲ ಸಂಘಟನೆ ಮತ್ತು ವಿಶಿಷ್ಟ ದೈಹಿಕ ಗುಣಲಕ್ಷಣಗಳನ್ನು ವ್ಯಕ್ತಿತ್ವ ಅಂತ ಕರೀತಾರೆ. ಇವರ ಪ್ರಕಾರ ವ್ಯಕ್ತಿತ್ವ ಅಂತಂದರೆ ಯಾರಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳುವ ಗುಣ ಇರ್ತದೆ, ಒಂದು ವಿಶಿಷ್ಟ ಹೊಂದಾಣಿಕೆ ಮಾಡಿಕೊಳ್ಳುವ ಗುಣ ಇತ್ತಂತಂದರೆ ಅದನ್ನು ವ್ಯಕ್ತಿತ್ವ ಅಂತ ಕರೀತಾರೆ. ಈ ಹೊಂದಾಣಿಕೆ ಅನ್ನುವಂಥದ್ದು ಒಂದು ವಾತಾವರಣ, ಆ ಭೌಗೋಳಿಕ ಪ್ರದೇಶ, ಸಂದರ್ಭ, ಸನ್ನಿವೇಶಕ್ಕೆ ಹೊಂದಾಣಿಕೆಯಾಗುವಂತಹ ಗುಣಗಳು ನಮ್ಮಲ್ಲಿದ್ದರೆ ಅದು ವಿಶಿಷ್ಟ ವ್ಯಕ್ತಿತ್ವ ಅಂತ. ಒಂದು ವೇಳೆ ಆ ವಾತಾವರಣಕ್ಕೆ, ಪರಿಸರಕ್ಕೆ ಅಥವಾ ಸಂದರ್ಭ ಸನ್ನಿವೇಶಕ್ಕೆ ನಾವು ಹೊಂದಾಣಿಕೆ ಮಾಡಿಕೊಳ್ಳಿಲ್ಲ ಅಂತಂದರೆ ಅದು ನಮ್ಮ ವ್ಯಕ್ತಿತ್ವದಲ್ಲಿ ಒಂದು ನ್ಯೂನ್ಯತೆ ಅಂತ, ನಮ್ಮ ಗುಣದಲ್ಲಿ ಒಂದು ನ್ಯೂನ್ಯತೆಯನ್ನು ಪ್ರತಿಬಿಂಬಿಸ್ತದೆ ಅಂತ. ಸೊ ಒಳ್ಳೆಯ ವ್ಯಕ್ತಿತ್ವ ಯಾವುದಂತ ಕರಿತೀವಿ ಅಂತಂದರೆ ಎಲ್ಲಿ ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ನಾವು ಹೊಂದಾಣಿಕೆಯನ್ನು ಮಾಡಿಕೊಳ್ತೀವಿ, ಆ ಪರಿಸ್ಥಿತಿ, ಸಂದರ್ಭ, ಸನ್ನಿವೇಶಕ್ಕೆ ಅನುಗುಣವಾಗಿ ನಡೆದುಕೊಳ್ಳಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ವಿವಿಧ ಗುಣಲಕ್ಷಣಗಳ ಚಲನಶೀಲ ಸಂಘಟನೆ ಅಂತ. ಯಾವಾಗಲೂ ವ್ಯಕ್ತಿಯಲ್ಲಿರುವಂಥ ಗುಣಗಳು ಪರಿವರ್ತನಾಶೀಲವಾಗಿರ್ತವೆ. ಪರಿವರ್ತನಾಶೀಲವಾಗಿದ್ದರೆ, ಚಲನಶೀಲವಾಗಿದ್ದರೆ ಅದನ್ನು ನಾವು ವ್ಯಕ್ತಿತ್ವ ಅಂತ ಕರಿತೀವಿ. ಇವು ಆಯಾ ವಯಸ್ಸಿಗೆ, ಸಂದರ್ಭಕ್ಕೆ, ಸನ್ನಿವೇಶಕ್ಕೆ, ನಮ್ಮ ಬುದ್ಧಿಮತ್ತೆಗೆ ತಕ್ಕ ಹಾಗೆ ನಮ್ಮ ಲಕ್ಷಣಗಳು ಪರಿವರ್ತನೆಗೆ ಒಳಪಡ್ತಿರ್ತಾವೆ. ನಾವು ಇತರರ ಜೊತೆ ಸಂಪರ್ಕ ಸಂವಹನಕ್ಕೆ ಒಳಪಟ್ಟಾಗ ನಮ್ಮಲ್ಲಿ ವರ್ತನೆಗಳು ಮಾರ್ಪಾಡುಗೊಳ್ಳುತ್ತವೆ. ಒಂದು ವೇಳೆ ಈ ನಮ್ಮಲ್ಲಿರುವಂಥ ವಿಶಿಷ್ಟ ಲಕ್ಷಣಗಳು ಪರಿವರ್ತನೆಗೊಳ್ಳಿಲ್ಲ ಅಂತಂದರೆ, ಸ್ಥಿರವಾಗಿ ಉಳ್ಕೊಂಡುವು ಅಂತಂದರೆ ಅವು ನಮ್ಮ ವ್ಯಕ್ತಿತ್ವಕ್ಕೆ ಅಡೆತಡೆ ಅಥವಾ ನ್ಯೂನ್ಯತೆ. ನಾವು ವ್ಯಕ್ತಿ ಅಂತ ಅವು ಪ್ರತಿಬಿಂಬಿಸುವುದಿಲ್ಲ. ಅದಕ್ಕೆ ವ್ಯಕ್ತಿ ಯಾವಾಗಲೂ ತನ್ನಲ್ಲಿರುವಂಥ ಲಕ್ಷಣಗಳನ್ನು ಬದಲಾಯಿಸಿಕೊಳ್ಬೇಕಾಗ್ತದೆ. ಸೊ ಕೆಟ್ಟ ವರ್ತನೆಗಳ ಸ್ಥಳದಲ್ಲಿ ಒಳ್ಳೆಯ ಲಕ್ಷಣಗಳನ್ನು ಬೆಳೆಸಿಕೊಳ್ಬೇಕಾಗ್ತದೆ, ಕಲಿತುಕೊಳ್ಬೇಕಾಗ್ತದೆ. ಅದು ವ್ಯಕ್ತಿತ್ವದ ಬೆಳವಣಿಗೆಯ ಪ್ರಮುಖ ಸಂಗತಿ ಅಂತ. ಇದರ ಜೊತೆಗೆ
ಒಂದು ವಿಶಿಷ್ಟ ದೈಹಿಕವಾಗಿರುವಂಥ ರಚನೆಯನ್ನು ಹೊಂದಿರುವಂಥದ್ದು ಅಂತ. ಸೊ ಹಾಗೆ ಇಲ್ಲಿ ವಿಶಿಷ್ಟ ದೈಹಿಕ ರಚನೆ ಅಂತಂದರೆ ನಾವು ಕೊಡುವಂಥ ಆರೋಗ್ಯದ ಕಡೆಗೆ ನಾವು ಕೊಡುವಂಥ ಗಮನ, ನಮ್ಮ ದೇಹದ ರಚನೆ, ದೇಹದ ಬೆಳವಣಿಗೆ, ನಾವು ಇನ್ನೊಬ್ಬರಿಗೆ ಹೇಗೆ ಕಾಣಿಸ್ತೀವಿ, ಸೊ ನಮ್ಮ ಹೇರ್ ಇರ್ಬೋದು, ಕಲರ್ ಇರ್ಬೋದು, ಆಮೇಲೆ ಕಣ್ಣಿರ್ಬೋದು, ಒಟ್ಟು ಬಾಹ್ಯವಾಗಿ ನಾವೇನು ಗೋಚರಿಸುವ ದೈಹಿಕ ಅಂಶಗಳಿರ್ತಾವೆ ಅವುಗಳನ್ನು ಒಬ್ಬ ಒಳ್ಳೆಯ ವ್ಯಕ್ತಿ ಥರ ಪ್ರತಿಬಿಂಬಿಸುವುದು, ಅಥವಾ ನಮ್ಮ ದೈಹಿಕ ವ್ಯಕ್ತಿತ್ವ ಇನ್ನೊಬ್ಬರಿಗೆ ಆಕರ್ಷಣೆ ಆಗಬೇಕು ಆ ಥರ ಹೊಂದಿರುವಂಥದ್ದು ಅಂತ. ಸೊ ಇದು ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಶಿಷ್ಟ ಲಕ್ಷಣ. ಇವೆಲ್ಲವನ್ನ ಸೇರಿಸಿನೇ GW ಅಲ್ಪೋರ್ಟ್ ನಂತರ ವ್ಯಕ್ತಿತ್ವ ಅಂತ ಕರೀತಾರೆ. ಈ ವ್ಯಾಖ್ಯಾನ ನೋಡಿದಾಗ ಏನನ್ನಿಸ್ತದ ಅಂತಂದರೆ, ವ್ಯಕ್ತಿತ್ವ ಅಂತಂದರೆ ಒಬ್ಬ ವೀಕ್ಷಕನಿಗೆ ಒಬ್ಬರ ಕುರಿತು ಲಭ್ಯವಾಗುವ ಮಾಹಿತಿ ಅಂತ. ಒಬ್ಬ ವೀಕ್ಷಕ ಒಬ್ಬ ವ್ಯಕ್ತಿಯನ್ನು ನೋಡಿದ ತಕ್ಷಣವೇ ಅವನ ಬಗ್ಗೆ ಒಂದು ಮಾಹಿತಿಯನ್ನು ಸಂಗ್ರಹಿಸ್ತಾನೆ, ಅವನ ವ್ಯಕ್ತಿತ್ವ ಎಂಥದ್ದು ಅಂತ ಹೇಳ್ತಾನೆ. ಹೀ ಈಸ್ ಎ ಹಾನೆಸ್ಟ್ ಪರ್ಸನ್, ಅವನೊಬ್ಬ ಪ್ರಾಮಾಣಿಕ ವ್ಯಕ್ತಿ ಅಂತ. ಅಂದರೆ ಅವನೊಬ್ಬ ಪ್ರಾಮಾಣಿಕ ವ್ಯಕ್ತಿ ಅಂತ ಹೇಳುವುದರ ಹಿಂದೆ ಅವನ ಬಿಹೇವಿಯರ್ಗಳನ್ನು ಆಬ್ಸರ್ವೇಷನ್ ಮಾಡಿರ್ತಾನೆ, ಅವನ ಥಿಂಕಿಂಗ್, ಅವನ ವಿಚಾರ ಶಕ್ತಿಯನ್ನು, ಅವನು ನಡೆದುಕೊಳ್ಳುವ ರೀತಿ ನೀತಿಗಳನ್ನು ಆಬ್ಸರ್ವೇಷನ್ ಮಾಡಿರ್ತಾನೆ. ಅದನ್ನು ನೋಡಿನೇ ಆತ ತನ್ನ ಒಂದು ಒಪಿನಿಯನನ್ನು ಹೇಳಿರ್ತಾನೆ. ಹೀ ಈಸ್ ಎ ಟಾಲ್ ಮ್ಯಾನ್, ಎತ್ತರದ ಮನುಷ್ಯ ಅಂತ ಹೇಳ್ತಾನೆ. ಅವನ ದೈಹಿಕತೆಯನ್ನು ನೋಡುವುದರ ಮೂಲಕ ಹೇಳ್ತಾನೆ. ಹೀ ಈಸ್ ಎ ಕ್ರಿಮಿನಲ್ ಪರ್ಸನ್, ಅವನೊಬ್ಬ ಅಪರಾಧಿ ವ್ಯಕ್ತಿ ಅಂತ. ಅಂದರೆ ಅವನು ಮಾಡುವ ಚಟುವಟಿಕೆಗಳನ್ನು, ಗುಣಗಳನ್ನು, ವಿಚಾರಗಳನ್ನು ವೀಕ್ಷಿಸಿರ್ತಾನೆ. ಅವುಗಳ ಮೂಲಕ ಒಂದು ಅವನ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಂಥ ಒಂದೇ ಮಾತಿನಲ್ಲಿ ಅವನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾನೆ. ಸೊ ಈ ಥರ ಬಾಹ್ಯವಾಗಿ ಒಬ್ಬ ವೀಕ್ಷಕನಿಗೆ ವ್ಯಕ್ತಗೊಳ್ಳುವಂಥ, ನೋಡಲಿಕ್ಕೆ ವೀಕ್ಷಕನಿಗೆ ಲಭ್ಯವಾಗುವಂಥ ಗುಣಗಳ ಒಟ್ಟು ಮೊತ್ತವನ್ನೇ ಇಲ್ಲಿ ವ್ಯಕ್ತಿತ್ವ ಅಂತ ಕರಿತೀವಿ. ಅಂದರೆ ಇದು ಇಡೀ ವ್ಯಕ್ತಿತ್ವವನ್ನೇ ಅವಲಂಬಿಸಿರ್ತದೆ, ಸೂಚಿಸ್ತದೆ ಅಂತ. ಅವನ ದೈಹಿಕತೆ, ಆಮೇಲೆ ಭಾವನೆಗಳು, ಅದರ ಜೊತೆಗೆ ಬುದ್ಧಿಶಕ್ತಿ, ಅವನ ವಿಚಾರ ಶಕ್ತಿ, ನಡೆದುಕೊಳ್ಳುವ ರೀತಿ ನೀತಿಗಳು, ಇವೆಲ್ಲವನ್ನ ಸೇರಿಸೇನೆ ಇಲ್ಲಿ ವ್ಯಕ್ತಿತ್ವ ಅನ್ನುವಂಥದ್ದು ಪ್ರತಿಬಿಂಬಿಸ್ತದೆ. ದೆನ್ ಅನದರ್ ಒನ್, ಅಕಾರ್ಡಿಂಗ್ ಟು ವುಡ್ವರ್ತ್, he defined personality is the totality of an individual's standard behaviors. He simply told personality is nothing but it is a totality of an individual's standard behavior. He said personality on the basis of behavior. He told not simple behavior, standard behaviors. Standard behaviors means which behavior approved by the particular society. The behaviors are good and this type of behaviors are bad. If the society approved the particular behaviors are good, if the person follow that behavior, that is personality. It means standard behavior, a person's standard behavior represents its personality. ಇನ್ನೊಬ್ಬ ವುಡ್ವರ್ತನ ಪ್ರಕಾರ ವ್ಯಕ್ತಿತ್ವ ಅಂತಂದರೆ ಒಬ್ಬ ವ್ಯಕ್ತಿಯ ಸದೃಢ ವರ್ತನೆಗಳ ಒಟ್ಟು ಮೊತ್ತವೇ ವ್ಯಕ್ತಿತ್ವ ಅಂತ ಕರಿತೀವಿ. ಇಲ್ಲಿ ಒಬ್ಬ ವ್ಯಕ್ತಿಯಲ್ಲಿರುವಂಥ ಸದೃಢ ವರ್ತನೆಗಳು ಅಂತಂದರೆ, ಸದೃಢ ಅಂತಂದರೆ ಪ್ರಮಾಣೀಕೃತ ಅಂತಲೂ ಕೂಡ ಕರಿತೀವಿ. ಪ್ರಮಾಣೀಕೃತ ಸದೃಢ ವರ್ತನೆಗಳು ಅಂತಂದರೆ ಒಂದು ಸಮಾಜದಿಂದ ಮಾನ್ಯತೆ ಪಡೆದುಕೊಂಡಿರುವಂಥ ವರ್ತನೆಗಳು. ಹೀಗೆ ನಡೆದುಕೊಳ್ಬೇಕು, ಹೀಗೆ ಇರಬೇಕು, ಹೀಗೆ ಕೂತ್ಕೋಬೇಕು ಅನ್ನುವಂಥ ವರ್ತನೆಗಳಿದಾವಲ್ಲ, ಇವು ಒಂದು ಸಮಾಜನೇ ಪ್ರಮಾಣೀಕರಿಸಿ ಆ ಸಮಾಜದ ಸಮುದಾಯದ ಜನರಿಗೆ ಅದನ್ನು ಅನ್ವಯಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತದೆ. ಒಂದು ವೇಳೆ ಈ ಪ್ರಮಾಣೀಕೃತ ವರ್ತನೆಗಳನ್ನು ಬಿಟ್ಟು ನಾವು ವರ್ತಿಸಿದಾಗ ಅದು ನಮ್ಮ ಕೆಟ್ಟ ವ್ಯಕ್ತಿತ್ವವನ್ನು ಪ್ರತಿನಿಧಿಸ್ತದೆ. ಈ ಥರ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಅವನು ಎಲ್ಲ ಸಂದರ್ಭಗಳಲ್ಲಿ, ಕುಟುಂಬದಲ್ಲಿರ್ಬೋದು, ನೆರೆಹೊರೆಯದಲ್ಲಿ ಸಮೂಹದಲ್ಲಿರ್ಬೋದು, ಸಮವಯಸ್ಕರ ಸ್ನೇಹಿತರ ಸಮೂಹದಲ್ಲಿರ್ಬೋದು, ದುಡಿಯುವ ಸ್ಥಳದಲ್ಲಿರ್ಬೋದು, ಈ ಎಲ್ಲ ಸಮಯದಲ್ಲಿರುವಂಥ ವರ್ತನೆಗಳನ್ನು ಅವುಗಳ ಪರಿಸ್ಥಿತಿ ಸಂದರ್ಭಕ್ಕೆ ಅನುಗುಣವಾಗಿ ನಡೆದುಕೊಂಡ ಅಂತಂದರೆ
ಅದೇ ವ್ಯಕ್ತಿತ್ವ ಅಂತ. ದೆನ್ ಅನದರ್ ಒನ್, ಇನ್ ಸೈಕಾಲಜಿ ಪರ್ಸೆಪ್ಷನ್, personality includes one's attitudes, interests, and abilities, as well as skills, aptitude, intellectual abilities, and external appearance. So, if it includes these all, that is called personality. In psychological perception, a person's personality means it is one's attitude. His attitudinal feelings played a most important role, as well as interests. So, if a person take interest in all activities, it is good personality. If it is not interested in to conduct work or involve in activities or involve in different ceremonies, so it indicates a disappointment. This disappointment indicates that the personality is not active or mobile. We called mobile means movable. It is static. And a person's abilities to work anywhere, everywhere, and to conduct different activities as per his ability. So it is also decide a person's personality, as well as different skills. Maybe it is learning, reading, singing, thinking, as well as different. So this type of skills also a part of personality. And aptitude. So here aptitude to live in a society, to work in a particular place, to maintain a system, these all depend upon a person's aptitude. It means aptitude is the most important factor in personality, as well as intellectual abilities. His intelligence also determining factor of personality. It is differ from one person to another person, but intellectual abilities especially played a person's personality or in his whole life, as well as finally his external appearances, we call physical. If a person has these all, that is good personality. ಮನೋವೈಜ್ಞಾನಿಕ ಗ್ರಹಿಕೆಯಲ್ಲಿ ವ್ಯಕ್ತಿತ್ವ ಅಂತಂದರೆ ಒಬ್ಬನ ಮನೋಭಾವನೆಗಳಾಗಿರ್ಬೋದು, ಅವನ ಮನಸ್ಸಿನ ಭಾವನೆಗಳಾಗಿರ್ಬೋದು. ಯಾವುದೇ ಸಂದರ್ಭ ಸನ್ನಿವೇಶವನ್ನು ನೋಡಿದಾಗ ಅವನ ಮನಸ್ಸಿನ ದೃಷ್ಟಿಕೋನದಲ್ಲಿ ಅದನ್ನು ಹೇಗೆ ಭಾವಿಸ್ತಾನ, ಅನುಭವಿಸ್ತಾನ ಅನ್ನೋದು ಅವನ ವ್ಯಕ್ತಿತ್ವ ಇರ್ತದೆ. ಆಸಕ್ತಿಗಳು, ಜೀವನದಲ್ಲಿ ದುಡಿಯುವ, ಬದುಕುವ, ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸುವ, ಸಮಾರಂಭಗಳಲ್ಲಿ ತೊಡಗುವಂಥ ಒಂದು ಆಸಕ್ತಿಗಳು ಅವನ ವ್ಯಕ್ತಿತ್ವದ ಪ್ರಮುಖ ಅಂಶಗಳು. ಇವುಗಳಲ್ಲಿ ಭಾಗವಹಿಸದೇ ಇದ್ದಾಗ, ಚಟುವಟಿಕೆ ಕೆಲಸಗಳನ್ನು ತೊಡಲಿಕ್ಕೆ ಆಸಕ್ತಿ ಇಲ್ಲದೇ ಇದ್ದಾಗ ಅವನ ವ್ಯಕ್ತಿತ್ವದ ಒಂದು ನ್ಯೂನ್ಯತೆಯ ಭಾಗ ಆಗ್ತದೆ. ಇದು ಅವನ ವ್ಯಕ್ತಿತ್ವದ ಚಲನಶೀಲ ಗುಣ ಆಗಂಗಿಲ್ಲ. ಅವನ ಆಸಕ್ತಿಗಳು ನಿರಂತರವಾಗಿ ಬೆಳೀತಾ ಹೋದಾಗ ಅಥವಾ ಎಲ್ಲದರಲ್ಲಿ ಆಸಕ್ತಿಗಳನ್ನು ವಹಿಸ್ತಾ ಹೋದಾಗ ಅವನ ವ್ಯಕ್ತಿತ್ವದ ಗುಣಗಳು ಚಲನಶೀಲ ಆಗ್ತಾವ, ಪರಿವರ್ತನಶೀಲ ಆಗ್ತಾವ ಅಂತ. ಆಮೇಲೆ ವ್ಯಕ್ತಿಯ ಸಾಮರ್ಥ್ಯಗಳು, ಯಾವುದೇ ಕೆಲಸವನ್ನು ಮಾಡಲಿಕ್ಕೆ, ಎಲ್ಲ ಕೆಲಸಗಳನ್ನು ಒಪ್ಪಿಕೊಳ್ಳಲಿಕ್ಕೆ ಇರುವಂಥವನ ಸಾಮರ್ಥ್ಯಗಳು. ಐ ಕ್ಯಾನ್ ಡೂ ಇಟ್, ನಾನು ಇದನ್ನು ಮಾಡ್ತೀನಿ, ನಾನು ಅದನ್ನು ಆ ಕೆಲಸವನ್ನು ಮಾಡಲಿಕ್ಕೆ ಅರ್ಹನಿದ್ದೀನಿ ಅನ್ನುವಂಥ ಸಾಮರ್ಥ್ಯಗಳು ಇಲ್ಲಿ ವ್ಯಕ್ತಿತ್ವದ ಒಂದು ಭಾಗ ಆಗ್ತವೆ. ಜೊತೆಗೆ ಆಪ್ಟಿಟ್ಯೂಡ್, ಯೋಗ್ಯತೆಗಳು, ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಅಥವಾ ಒಂದು ಅರ್ಥಪೂರ್ಣ ಜೀವನವನ್ನು ನಿರ್ವಹಣೆ ಮಾಡಲಿಕ್ಕೆ ಅಥವಾ ಅವನಿಗೆ ಕೊಟ್ಟಿರುವಂಥ ಜವಾಬ್ದಾರಿಗಳನ್ನು ನಿರ್ವಹಿಸಲಿಕ್ಕೆ ಇರುವಂಥ ಅರ್ಹತೆಗಳು, ಯೋಗ್ಯತೆಗಳು. ಈ ಯೋಗ್ಯತೆ ಅನ್ನುವಂಥದ್ದೇ ಅವನನ್ನು ವೃತ್ತಿಯಲ್ಲಿ, ಜೀವನದಲ್ಲಿ ಯಶಸ್ಸುಗೊಳಿಸುವಂಥದ್ದು. ಅದೇ ವ್ಯಕ್ತಿತ್ವದ ಪ್ರಮುಖ ಭಾಗ ಅಂತ.
ಇವೆಲ್ಲದಕ್ಕಿಂತ ಮುಖ್ಯವಾಗಿ ಬೌದ್ಧಿಕ ಸಾಮರ್ಥ್ಯಗಳು, ಬುದ್ಧಿಮತ್ತೆ ಅನ್ನುವಂಥದ್ದು ವ್ಯಕ್ತಿತ್ವದ ಪ್ರಮುಖ ಅಂಶ ಅಂತ. ಅವನಲ್ಲಿರುವಂಥ ಬೌದ್ಧಿಕ ಸಾಮರ್ಥ್ಯ, ಅವನಲ್ಲಿರುವಂಥ ಬೌದ್ಧಿಕ ಸಾಮರ್ಥ್ಯದ ಮೂಲಕನೇ ಎಲ್ಲ ಚಟುವಟಿಕೆಗಳನ್ನು ನಿರ್ವಹಿಸುವ, ವೃತ್ತಿಯಲ್ಲಿ ಯಶಸ್ಸನ್ನು ಸಾಧಿಸುವ, ಬದುಕನ್ನು ಅರ್ಥಪೂರ್ಣವಾಗಿ ಸಾಗಿಸುವಂಥ ಸಾಮರ್ಥ್ಯವನ್ನು ಇದರ ಮೂಲಕನೇ ಲಭ್ಯವಾಗ್ತದೆ ಅಂತ. ಆ ಕಾರಣಕ್ಕಾಗಿ ದೈಹಿಕ ಲಕ್ಷಣದಲ್ಲಿ ನ್ಯೂನ್ಯತೆ ಇದ್ದರೂ ಕೂಡ ಬೌದ್ಧಿಕ ಸಾಮರ್ಥ್ಯ ಅನ್ನುವಂಥದ್ದು ಪ್ರಮುಖವಾಗಿರ್ತದೆ. ಈ ಬೌದ್ಧಿಕ ಸಾಮರ್ಥ್ಯ ಎಲ್ಲ ಜೀವಿಗಳಲ್ಲಿ ಒಂದೇ ಇರಂಗಿಲ್ಲ, ಎಲ್ಲ ಮಾನವರಲ್ಲಿ ಒಂದೇ ಇರಂಗಿಲ್ಲ, ವ್ಯತ್ಯಾಸಗೊಳ್ತದೆ. ಬಟ್ ಪರಿಶ್ರಮದ ಮೂಲಕ ಈ ಸಾಮರ್ಥ್ಯವನ್ನು ಬೆಳೆಸಿಕೊಳ್ತೀವಿ. ಸೊ ಇಲ್ಲಿ ಬೌದ್ಧಿಕ ಸಾಮರ್ಥ್ಯವು ಒಂದನ್ನು ವ್ಯಕ್ತಿತ್ವ ಅಂತ ಪರಿಗಣಿಸ್ತೀವಿ. ಆಮೇಲೆ ಕೊನೆಯದಾಗಿ ಬಾಹ್ಯ ಲಕ್ಷಣಗಳು ಅಂದರೆ ನಮ್ಮ ದೈಹಿಕತೆ, ನಮ್ಮ ದೈಹಿಕವಾಗಿರುವಂಥ ಉತ್ತಮ ಮೈಕಟ್ಟು, ಆಕರ್ಷಕವಾಗಿರುವಂಥ ನಮ್ಮ ದೈಹಿಕ ದೇಹದ ರಚನೆ ವ್ಯಕ್ತಿತ್ವದ ಒಂದು ಭಾಗ ಆಗ್ತದೆ ಅಂತ. ದೆನ್ ಫೈನಲಿ ದ ಅಬೋವ್ ಡೆಫಿನಿಷನ್ಸ್ ಆಫ್ personality emphasize that personality means it is the integration of individual characters. It is the integration of an individual characters. A person, what he had different type of characters, and we will integrate it and finally come to the conclusion. This is his personality. What type of his personality? So it means personality is nothing but it is the integration of individual characters. We also called personality means it is the integration of personality traits. It is also same, but here the persons what he had traits, different traits, they decide his personality. It means the integration totality of personality traits. Simply personality means others have is known as, or the impression about us, that is personality. ಇಲ್ಲಿ ಇವೆಲ್ಲ ವ್ಯಾಖ್ಯಾನಗಳನ್ನು ನೋಡಿದಾಗ ನಾವೊಂದು ಕೊನೆಯ ನಿರ್ಧಾರಕ್ಕೆ ಬರ್ತೀವಿ. ವ್ಯಕ್ತಿತ್ವ ಅಂದರೆ ಏನಂತ. ವ್ಯಕ್ತಿತ್ವ ಅಂತಂದರೆ ವ್ಯಕ್ತಿಯ ಗುಣಲಕ್ಷಣಗಳ ಸಮಗ್ರತೆ ಅಂತ. ವ್ಯಕ್ತಿಯ ಗುಣಲಕ್ಷಣಗಳ ಸಮಗ್ರತೆ ಅಂತಂದರೆ ಒಬ್ಬ ವ್ಯಕ್ತಿ ತನ್ನಲ್ಲಿ ಹೊಂದಿರುವಂಥ ಎಲ್ಲ ಲಕ್ಷಣಗಳ, ಒಳ್ಳೆಯದಿರ್ಬೋದು ಕೆಟ್ಟದಿರ್ಬೋದು, ಒಟ್ಟು ಎಲ್ಲ ಲಕ್ಷಣಗಳ ಒಟ್ಟು ಮೊತ್ತವನ್ನೇ ವ್ಯಕ್ತಿತ್ವ ಅಂತ ಕರಿತೀವಿ. ಅವನು ಹೊಂದಿರುವಂಥ ಈ ಎಲ್ಲ ಲಕ್ಷಣಗಳನ್ನು ಆಧಾರವಾಗಿಟ್ಟುಕೊಂಡೇ ಅವನದು ಯಾವ ಪ್ರಕಾರದ ವ್ಯಕ್ತಿತ್ವ ಅನ್ನೋದನ್ನು ಇಲ್ಲಿ ಪ್ರತಿಬಿಂಬಿಸಲಾಗ್ತದೆ. ಆಮೇಲೆ ಇನ್ನೊಂದು ಅರ್ಥದಲ್ಲಿಯೂ ಕೂಡ ಅದೇ ಅರ್ಥ ಕೊಡ್ತದೆ, ವ್ಯಕ್ತಿತ್ವದ ಗುಣಲಕ್ಷಣಗಳ ಸಮಗ್ರತೆ ಅಂತ. ಗುಣಲಕ್ಷಣಗಳು ಅಂತಂದರೆ ಅವನ ವ್ಯಕ್ತಿತ್ವದಲ್ಲಿ ಆ ಒಂದು ಗುಣಕ್ಕೆ ತೆಗೆತಕ್ಕ ಹಾಗೆ ನಡೆದುಕೊಳ್ಳುವಂಥ ಸ್ವಭಾವ ಇರ್ತದಲ್ಲ, ಸೊ ಅದು ಅವನ ವ್ಯಕ್ತಿತ್ವ. ಆ ಥರ ಫಾರ್ ಎಕ್ಸಾಂಪಲ್ ಹಾನೆಸ್ಟಿ, ಕೋಆಪರೇಷನ್, ಟ್ರುತ್, ನಾನ್ ವೈಲೆನ್ಸ್, ದಿಸ್ ಟೈಪ್ ಆಫ್ ಕ್ಯಾರೆಕ್ಟರ್ಸ್ ದೇ ಆರ್ ದ ಪಾರ್ಟ್ ಆಫ್ ಹಿಸ್ ಲೈಫ್. ಸೊ ವಿ ಕಾಲ್ ದಿಸ್ ಅ ಗುಡ್ ಪರ್ಸ್ನಾಲಿಟಿ. ಕೆಲವೊಬ್ಬರಲ್ಲಿ ಹೆಂಗಿರ್ತದ ಅಂತಂದರೆ ಅತಿಯಾದ ಪ್ರಾಮಾಣಿಕತೆ, ಸಹಕಾರ, ಹೊಂದಾಣಿಕೆ ಮಾಡಿಕೊಳ್ಳುವ ಗುಣ, ಸತ್ಯವನ್ನು ನುಡಿಯುವುದು, ಅಹಿಂಸೆಯನ್ನು ಅನುಸರಿಸುವಂಥದ್ದು, ಇವುಗಳನ್ನೇ ತಮ್ಮ ವ್ಯಕ್ತಿತ್ವದ ಪ್ರಮುಖ ಗುಣಗಳನ್ನಾಗಿ ಮಾಡ್ಕೊಂಡಿರ್ತಾರೆ. ಸೊ ಅವು ಅವರ ವ್ಯಕ್ತಿತ್ವದ ಮುಖ್ಯ ಅಂಶಗಳಾಗ್ತವೆ. ಅವರ ವ್ಯಕ್ತಿತ್ವ ಎಂಥದ್ದು ಅನ್ನೋದನ್ನು ಪ್ರತಿಬಿಂಬಿಸ್ತಾವೆ. ಫಾರ್ ಎಕ್ಸಾಂಪಲ್ ಹಿಯರ್ ಟ್ರುತ್ ಮೀನ್ಸ್ ವಿ ಆಲ್ವೇಸ್ ರಿಮೆಂಬರ್ ಸತ್ಯ ಹರಿಶ್ಚಂದ್ರ, ನಾನ್ ವೈಲೆನ್ಸ್ ಗಾಂಧೀಜಿ. ಸೊ ದೀಸ್ words or these traits highlight the person's personality or name. ಅವುಗಳನ್ನು ಹೇಳಿದರೆ ಸಾಕು, ಆ ಗುಣಲಕ್ಷಣಗಳನ್ನು ಹೇಳಿದರೆ ಸಾಕು, ಅದಕ್ಕೆ ಸಂಬಂಧಪಟ್ಟಂಥ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ನಮ್ಮ ಕಣ್ಣೆದುರಿಗೆ ಬರ್ತದೆ. ಸತ್ಯ ಅಂತಂದರೆ ಹರಿಶ್ಚಂದ್ರ, ಅಹಿಂಸೆ ಅಂದ್ರೇ ನಮಗೆ ಬುದ್ಧ, ಬಸವಣ್ಣ ಅಥವಾ ಮಹಾತ್ಮ ಗಾಂಧಿಯವರ ಹೆಸರನ್ನು ನೆನಪಿಸ್ಕೊಳ್ತೀವಿ. ಅಂದರೆ ಅವರ ವ್ಯಕ್ತಿತ್ವದಲ್ಲಿ ಅವು ಪ್ರಬಲವಾಗಿರುವಂಥ ಗುಣಲಕ್ಷಣಗಳು. ಇನ್ನು ಸರಳವಾಗಿ ಹೇಳಬೇಕಂದ್ರೆ ವ್ಯಕ್ತಿತ್ವ ಅಂತಂದರೆ ನಮ್ಮ ಬಗ್ಗೆ ಇತರರು ಹೊಂದಿರುವಂಥ ಭಾವನೆ, ನಮ್ಮ ಬಗ್ಗೆ ಬೇರೆಯವರು ಯಾವ ಭಾವನೆಯನ್ನು ಇಟ್ಟುಕೊಂಡಿದ್ದಾರೆ ಅದು ನಮ್ಮ ವ್ಯಕ್ತಿತ್ವ. ಒಳ್ಳೆಯ ಭಾವನೆಯನ್ನು ಇಟ್ಟುಕೊಂಡಿದ್ರೆ ಒಳ್ಳೆಯ ವ್ಯಕ್ತಿತ್ವ, ಕೆಟ್ಟ ಭಾವನೆ ಇಟ್ಟುಕೊಂಡಿದ್ರೆ ಕೆಟ್ಟ ವ್ಯಕ್ತಿತ್ವ ಅಂತ.
ಸೊ ಅದಕ್ಕೆ ನಮ್ಮ ಬಗ್ಗೆ ಒಂದು ಭಾವನೆಯನ್ನು ಅವ್ರು ಇಟ್ಕೊಂಡಿರ್ತಾರೆ ಅಂತಂದರೆ ಅದರ ಹಾಗೆ ನಮ್ಮಲ್ಲಿ ವರ್ತನೆಗಳು, ವಿಚಾರಗಳು, ಆಮೇಲೆ ಆ ರೀತಿ ನಾವು ಇರ್ತೀವಿ ಅಂತ. ಸೊ ಅದೇ ನಮ್ಮ ವ್ಯಕ್ತಿತ್ವ ಆಗಿರ್ತದೆ. ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ಲಾಸ್ ವಿ ಡಿಸ್ಕಸಿಂಗ್ ಡಿಟರ್ಮೆಂಟ್ಸ್ ಆಫ್ ಪರ್ಸನಾಲಿಟಿ. ಮುಂದಿನ ಅವಧಿಯಲ್ಲಿ ವ್ಯಕ್ತಿತ್ವದ ನಿರ್ಧಾರಕ ಅಂಶಗಳ ಕುರಿತು ಚರ್ಚಿಸೋಣ. ಥ್ಯಾಂಕ್ ಯು.